ಇವತ್ತು ನಾನು ಸಿಲೆಬಸ್ಸಲ್ಲಿ ಇಲ್ಲದೆ ಇರೋ ಒಂದು ಪದ್ಯ ಹೇಳ್ತೀನಿ. ಒಳ್ಳೆ ಕತೆ, ಹುಲಿ ಮತ್ತು ಹಸುವಿನ ಕತೆ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಳಿರುವ ಕಾಳಿಂಗ ನೆಂಬಗೊಲ್ಲನ ಪರಿಯ ನಿಂತು ಪೇಳ್ವೆನು. ಇನ್ನೂ ಯಾಕೆ ಬರಲಿಲ್ಲ ಇವಳು? ನೀ ಹೋಗಿ ಫ್ರೆಶ್ ಆಗು, ನಾ ಹಾಲು ತೊಗೊಂಡು ಬರ್ತೀನಿ. ಏನು ಮಾಡ್ತಾ ಇದ್ರಿ ಇಬ್ರು? ಅವಳು ಬಂದ? ಹೆಂಡತಿ ಮಕ್ಕಳು ಬರೀ ವಿಡಿಯೋ ಕಾಲಲ್ಲಿ ಮಾತ್ರ. ನಿಮಗೆ ಹತ್ರ ಇರೋದಂತೂ ಕೇಳಬೇಡಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಅಯ್ಯೋ ಶಿವನೇ, ಸಾಕು ಮಾಡಿ ನಿಮ್ಮ ಖಾಲಿ ಪುರಾಣ. ಕೇಳಿ ಕೇಳಿ ಸಾಕಾಯ್ತು. ಅದ್ ಬಿಡಿ, ಮನೇಲಿ ಗ್ರೋಸರೀಸ್ ಎಲ್ಲ ಖಾಲಿ ಆಗಿದೆ. ಅದಾದ್ರೂ ನೆನಪಿದೆ ಅಲ್ಲ? ಫೋನ್ ಪೇ ಮಾಡಿ ಬೇಗ ಮಾರ್ಕೆಟ್ ಹೋಗಿ ಬರಬೇಕು. ಸರಿ ರೇ, ಹಾಕ್ತೀನಿ. ಬಾ ಚಿನ್ನು, ಮಾರ್ಕೆಟ್ ಹೋಗಿ ಬರೋಣ. ಬಿಡಮ್ಮ, ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ಮೇಡಮ್ ಎಲ್ಲರ ಮುಂದೆ ಸೈ ಮಾಡ್ತಾರೆ. ನಾನೇ ಮೇಡಮ್ಗೆ ಹೇಳ್ತೀನಿ, ಬಾ. ಇಲ್ಲ, ನಾನು ಬರೋದಿಲ್ಲ. ನಂಗೆ ಮೇಡಮ್ ಬಗ್ಗೆ ಗೊತ್ತು. ನಾನೇ ಬರೆದು ಕೊಡ್ತೀನಿ, ಬಾರೆ. ಓ ಜಾನಮರಿ, ಮೊನ್ನೆ ಇದನ್ನ ನೋಡಿ ಯಾರ ಹತ್ರ ಬರ್ಸಿದ್ಯಾ ಅಂತ 20 ಉಟ್ಟ ಬಸಿ ತೆಗ್ಸಿದ್ದಾರೆ, ಗೊತ್ತಾ? ಹಠ ಮಾಡಬೇಡ ಮಗಳೇ, ಬಾ. ನೀ ಏನೇ ಮಾಡಿದ್ರು ನಾ ಬರೋದಿಲ್ಲ. ಅಮ್ಮನ್ ಮಾತು ಮೀರೋಷ್ಟು ದೊಡ್ಡೋಳದಲ್ಲ ನೀನು. ಬಾ, ಉಷಾ ಆಂಟಿ ಮನೆಗೆ ಬಿಡ್ತಾನೆ, ಅಲ್ಲೇ ಕೂತ್ಕೊಂಡು ಬರಿ ಅಂತೆ. ಬಾ, ನಡಿ, ಎಲ್ಲ ಹೋಮ್ವರ್ಕ್ ಮುಗಿಸ್ಕೊಂಬಿಡು. ಬಾರೆ, ನಾನು ಬರೋವರೆಗೂ ಎಲ್ಲ ಹೋಮ್ವರ್ಕ್ ಮುಗಿಸ್ಕೊಂಬಿಡು. ಬರುವಾಗ ಚಾಕ್ಲೇಟ್ ತೊಗೊಂಬರ್ತೀನಿ. ಉಷಾ ಆಂಟಿ, ನಾನು ಬರೋವರೆಗೂ ಇವಳಿಲ್ಲೇ ಇರಲಿ. ಇರ್ಲಿ. ಅಮ್ಮ, ಬರೋವಾಗ ಚಾಕ್ಲೇಟ್ ತೊಂಬಾ.
ಹಲೋ ಬಾ ಮಾರ್ಕೆಟ್ ಹೋಗಿ ಬರೋಣ. ಹೋಗೋಣ. ಅಣ್ಣ ಒಂದು ಚಾಕ್ಲೇಟ್ ಕೊಡಿ. ಅಯ್ಯೋ ಟೈಮ್ ಆಯ್ತು, ಬಾ ನಡಿ ನಡಿ ಬೇಗ ಹೋಗೋಣ. ಶಾರ್ಟ್ಕಟ್ ರೂಟಿಂದ ಹೋಗೋಣ. ಮಗಳು ಬೇರೆ ಕಾಯ್ತಿರ್ತಾಳೆ, ನಾನೆಲ್ಲ ಅಂದ್ರೆ ಅವಳು ಊಟನೂ ಮಾಡಲ್ಲ. ಹೋಗೋಣ ಬಾ. ಅಲ್ಲಿ ಯಾರೋ ಇದ್ದಾರೆ ಪುಣ್ಯ, ಏನಾದರೂ ಮಾಡಿದ್ರೆ ಸಿಟಿಲಿ ಏನಾಗತ್ತೆ ಬಿಡು, ನಾನಿದ್ದೀನಿ ಬಾ. ಭಯ ಆಗ್ತಿದೆ ಪುಣ್ಯ. ಯಾರು ನೀವು? ನನ್ನ ಕೈ ಬಿಡಿ. ಒಬ್ಬಳೇ ಇದೆಯಾ? ನಿನ್ನ ಗಂಡ ಎಲ್ಲಿ? ಅವರು ಕೆಲ್ಸದ ಮೇಲೆ. ಅಯ್ಯೋ ಪಾಪ, ಒಂಟಿ ಅನ್ನ ಅನ್ಸುತ್ತೆ. ಆಸೆ ಆಗ್ತಿರ್ಬೇಕಲ್ಲ. ಅಯ್ಯೋ ಶಿವನೇ, ನಾನ್ ಪೂರ್ತಿ ಮಾಡ್ಲ? ಯಾಕೆ, ನಾನ್ ನಿನ್ ಗಂಡ ಅಲ್ಲ ಅಂತನಾ? ಭಕ್ತ ಯಾವ್ದ್ರಲ್ಲಿ ಮಾಡಿದ್ರೆ ಏನಂತೆ? ಅಭಿಷೇಕನೇ. ಭಕ್ತಿ ಮುಖ್ಯ. ಹಾಗೆ ಹೆಣ್ಣಿನ ಸುಖ ಸವಿಯಕ್ಕೆ ಯಾರಿದ್ರೇನಂತೆ? ಕಾಮ ಬೇಕು ಅಷ್ಟೇ. ದಯವಿಟ್ಟು ನನ್ನ ಬಿಟ್ಬಿಡು. ನಾನಿನ್ ಭಕ್ತ ಆಗ್ತೀನಿ, ನೀ ನನ್ನ ಕಾಮ ದೇವತೆ ಆಗು. ದಯವಿಟ್ಟು ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು.
ಇದೇ ನಿನ್ನ ಕೊನೆಯ ಸಂಭೋಗ. ಇದು ಆದ್ಮೇಲೆ ನಿನ್ನ ಅಂತ್ಯನ ನಾನೇ ಹಾಡ್ತೀನಿ. ಯಾಕಂದ್ರೆ ನಿನ್ನ ಹಾಗೆ ಬಿಟ್ರೆ ಅದು ಏನೋ ಫೋನಲ್ಲಿ ಹಾಕ್ತಾರಂತಲ್ಲ, ಹಾಕಿ ಎಲ್ಲ ದೊಡ್ಡ ಗಂಡಸರಾಗ್ತಾರಂತೆ. ಅದೇ ನಿನ್ನ ಸಾಯಿಸಿದ್ರೆ ಮುಗೇತ್, ಯಾರು ಕೇಳಲ್ಲ. ನೀನು ನಿನ್ ಜೀವ ಬಿಟ್ರು ನಿನ್ ಶವದ ಜೊತೆ ಸಂಭೋಗ ಮಾಡಕ್ಕೂ ನಾ ಹೆಸಲ್ಲ. ದಯವಿಟ್ಟು ನನ್ಗೆ 10 ನಿಮಿಷ ಆದ್ರೂ ಟೈಮ್ ಕೊಡು. ನಿನ್ ಕಾಲ್ ಬೀಳ್ತೀನಿ. ನನ್ನ ಮಗಳ ನೋಡಿ ವಾಪಸ್ ನಾನು ಬಂದು ಸಾಯ್ತೀನಿ. ಅಷ್ಟೊಂದು ದಡ್ಡ ನಾನಲ್ಲ. ವಾಪಸ್ ಬರೋಕೆ ನೀನೇನ್ ಪುಣ್ಯ ಕೊಟ್ಟಿಯಾ? ಒಂದು ಹೆಣ್ಣಿಗೆ ಹಾಗೆ ತಾಳಿಯೇ ಮುಖ್ಯ, ಅದೇ ಸರ್ವಸ್ವ. ಇದನ್ನ ಕೊಡ್ತಾ ಇದ್ದೀನಿ, ದಯವಿಟ್ಟು ಇಟ್ಕೋ. ನಿಂಗೂ ಅವಳ ಮಗಳಿದಾಳಂದೆ. ನೀನ್ ಬರ್ಲಿಲ್ಲ ಅಂದ್ರೆ ಅವಳಿಗೂ ಅದೇ ಪರಿಸ್ಥಿತಿ. ನೋಡ್ತಿರೋ, ಹುಷಾರ್. ಅಮ್ಮ, ಯಾಕಮ್ಮ ಅಳ್ತಾ ಇದೆಯಾ? ಏನಾಯ್ತು? ಏನಾಯ್ತಮ್ಮ ನಿಂಗೆ? ಚಿನ್ನು, ನಾ ಇನ್ಮೇಲೆ ಬರುದಿಲ್ಲ. ನೀನಮ್ಮ ಇಲ್ಲ ಅಂತ ಯಾವತ್ತೂ ಕೊರಗಬಾರ್ದು. ಅಮ್ಮ ಯಾವತ್ತೂ ನಿನ್ನ ಉಸಿರಲ್ಲೇ ಇರ್ತಾಳೆ. ಪುಣ್ಯ, ಏನಿದೆಯಲ್ಲ? ಏನು ಎಂತ ಅಂತ ಕೇಳಬೇಡಿ. ಅದನ್ನ ಹೇಳಕ್ಕೆ ಧೈರ್ಯನೂ ನಂಗಿಲ್ಲ. ಅಮ್ಮ, ನನ್ನ ಮಗಳನ್ನ ನಿಮ್ಮ ಮಗಳಂತಾನೆ ನೋಡ್ಕೊಳ್ಳಿ. ನೋಡ್ಕೋತೀರಿ ಅಂತ ಮಾತು ಕೊಡಿ. ಅಮ್ಮ, ಅಮ್ಮ, ನಾನು ಬರ್ತೀನಿ ಅಮ್ಮ. ನೀನಿಲ್ಲಂದ್ರೆ ನಿದ್ದೆನೇ ಬರಲ್ಲ, ಸ್ನಾನನೂ ಮಾಡೋಕ್ಕಾಗಲ್ಲ, ಊಟನೂ ಮಾಡೋಕ್ಕಾಗಲ್ಲ. ನಾನು ಬರ್ತೀನಿ ಅಮ್ಮ. ಉಷಾ ಆಂಟಿ ನಿನ್ನ ನನಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅಮ್ಮ, ಅಮ್ಮ, ನಂಗೆ ಬಿಟ್ಟು ಹೋಗ್ಬೇಡಮ್ಮ. ಮಗಳೇ, ಕಣ್ಣೀರು ಹಾಕ್ಬೇಡ. ನೀಚ ಜಗತ್ತಿದು.
ಕಾಮುಕರಿಂದ ಕೂಡಿದ ನರಕ ನರಕ. ಇಲ್ಲಿ ಎಷ್ಟು ದಿನ ಬದುಕ್ತೀವಿ ಅನ್ನೋಕ್ಕಿಂತ ಎಷ್ಟು ಸೇಫ್ ಆಗಿ ಬದುಕ್ತೀವಿ ಅನ್ನೋದು ಮುಖ್ಯ. ಕಾಮುಕರ ಕಣ್ಣು ಒಂದು ವೇಳೆ ಹೆಣ್ಮಕ್ಳ ಮೇಲೆ ಬಿದ್ದರೆ, ಒಂದು ವೇಳೆ ಶನಿದೇವರು ಬೆಣ್ಣು ಬಿಡ್ಬೋದು, ಆದರೆ ಅವ್ರು ಬಿಡಲ್ಲ. ಅದಕ್ಕೆ ನೀನು ತುಂಬ ದೊಡ್ಡವಳಾಗಬೇಕು. ನೀನಾಗಲಿ ಹೊಂಟಿದ್ದೀನಿ. ನಿನ್ನ ಕೀರ್ತಿ ನನಗೆ ಆ ಸ್ವರ್ಗದಲ್ಲೂ ಕೇಳಿಸ್ಬೇಕು. ಆ ರೀತಿ ಬೆಳಿಬೇಕು. ಅಂಜದಿರುವು ನನ್ನ ಮಗುವೇ, ಮಿನುಗುತ್ತಿರಲಿ ನಿನ್ನ ನಗುವೇ, ಕರುಣೆಯಲ್ಲದ ಕ್ರೂರಿ ಜಗವು ನಿಜವನು ಸಂಹರಿಸಿದೆ. ನೀನು ಬರಲ್ಲ ಅಂತ ಅನ್ಕೊಂಡಿದ್ದೆ. ಏನು ಹೇಳಿದೆ ಮಗಳಿಗೆ? ನಾನು ಅವಳ ಬದುಕಲ್ಲಿ ಬರೀ ನೆನಪಷ್ಟೇ. ಅದಕ್ಕೆ ನೆನಪಿರೋ ರೀತಿ ಒಂದಿಷ್ಟು ಮಾತು ಹೇಳಿ ಬಂದೆ. ಓ, ಏನದು ಅಂಥದ್ದು? ಯಾರಾದರೂ ಕಾಮುಕರು ಬಂದು ನೀನು ಜೀವನ ಹಾಳು ಮಾಡುವವರೆಗೂ ನಗನಗುತ್ತಾ ಇರು. ಅದಾದ್ಮೇಲೆ ಅಂತ್ಯ ಸಹಜ. ಓ, ಮಾತೃವಾತ್ಸಲ್ಯ. ಮರ್ಯಾದೆ ಇರೋ ಹೆಣ್ಮಕ್ಳಿಗೆ ಎಲ್ಲ ವಾತ್ಸಲ್ಯ ಉಚಿತ. ಆದರೆ ಅದನ್ನು ಮಾಡ್ಕೊಂಡಿರೋರಿಗೆ ಎಂತಹ ಮಕ್ಕಳು ಹುಡ್ತಾರೋ. ತುಂಬ ಚೆನ್ನಾಗಿದೆ. ನಿನ್ನ ಕಣ್ಣಿಗೆ ನಾನೊಬ್ಳು ಹೆಣ್ಣು ಅಷ್ಟೇ, ಆದರೆ ಅವಳಿಗೆ ನಾನು ತಾಯಿ. ಒಂದು ತಾಯಿ ಮಗು ಹಗಲ್ದಾಗ ಆಗುವ ಅನುಭವ ಅವಳು ಹೆಂಗೆ ಅನುಭವಿಸ್ತಾಳೋ. ತಾಯಿ ಇಲ್ಲದೆ ಇರೋವ್ರ ಬದುಕು ಏನಂತ ನನಗೆ ಗೊತ್ತು. ಸಮಾಜ ನಮ್ಮನ್ನು ಹೇಗೆ ನೋಡುತ್ತೆ ಅಂತನೂ ಗೊತ್ತು. ಆವತ್ತಿಂದ ನಾ ಯಾವುದೇ ಹೆಣ್ಣನ್ನ ತಾಯಿ, ಅಕ್ಕ, ತಂಗಿ, ಮಗಳಂತ ನೋಡೇ ಇಲ್ಲ. ಮುದುಕಿ ಆದರೂ ಸಣ್ಣ ಹುಡುಗಿ ಆದರೂ ಅವಳು ಹಾಳು ಮಾಡೋದೇ ನನ್ನ ಕೊನೆಯಾಗಿತ್ತು. ಆದರೆ ಈಗ ನಾನೇ ಕೊನೆ ಆಗಬೇಕು. ಆದರೆ ಈಗ ನನಗನ್ನಿಸ್ತಾ ಇದೆ, ಬಹುಶಃ ನಿನಗಾದ ಪರಿಸ್ಥಿತಿಯೇ ನನ್ನ ತಾಯಿಗೂ ಆಗಿರ್ಬಹುದು ಅಂತ. ಇನ್ನು ಬದುಕಿ ಯಾವ ಪ್ರಯೋಜನನೂ ಇಲ್ಲ.
ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಪುಣ್ಯಕೋಟಿ ಎಂಬ ಹಸು, ಅರ್ಬುತ ಎಂಬ ವ್ಯಾಘ್ರನ ಕಥೆಯನ್ನು ಕೇಳುತ್ತಲೇ ನಮ್ಮ ಬಾಲ್ಯವನ್ನು ಕಳೆದೆವು. ಆದರೆ ಈಗಿರುವ ವಿದ್ಯಾರ್ಥಿಗಳ ಪಠ್ಯದಲ್ಲಿ ಇವೆಲ್ಲ ಕಣ್ಮರೆಯಾಗಿವೆ. ಒಳ್ಳೆಯ ನೀತಿ ಪಾಠವನ್ನು ನಮ್ಮ ಮುಂಬರುವ ಪೀಳಿಗೆಗಳಿಗೆ ಉಳಿಸಿಕೊಡುವುದು ನಮ್ಮೆಲ್ಲರ ಕರ್ತವ್ಯ. ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಕಥೆಯನ್ನು ಉಳಿಸಿಕೊಳ್ಳಲು ಒಂದು ಚಿಕ್ಕ ಪ್ರಯತ್ನ.